ಸ್ಯಾಂಡಲ್ವುಡ್ನ ನಟಿ ಚಂದ್ರಮುಖಿ ಪ್ರಾಣಸಖಿ ಖ್ಯಾತಿಯ ಭಾವನಾ ಅವರ ಒಂದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಹಾಗೆ ಅವರ ಒಂದು ವಿಚಾರಗಳು ಸಿಕ್ಕಾಪಟ್ಟೆ ಚರ್ಚೆಯಲ್ಲೂ ಕೂಡ ಗ್ರಾಸವಾಗಿತ್ತು. ಅವರು ಪ್ರೆಗ್ನೆನ್ಸಿ ಆಗಿದ್ರು IVF ಮುಖಾಂತರ. ತದನಂತರ ಅವಳಿ ಮಕ್ಕಳುಗಳು ಬರ್ತಾ ಇದೆ ಅಂತ ಕೂಡ ಸೂಚನೆ ಕೊಟ್ಟಿದ್ರು. ತದನಂತರ ಸೀಮಂತದಲ್ಲೂ ಕೂಡ ಬ್ಯುಸಿಯಾಗಿದ್ರು. ಎಲ್ಲದರ ಬೆಳವಣಿಗೆ ಮಧ್ಯೆ ಇದೀಗ ಒಂದು ಶಾಕಿಂಗ್ ನ್ಯೂಸ್ ಹೊರಗೆ ಬಂದಿದೆ. ಅದೇನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಇರುವಂತಹ ಭಾವನಾ ಅವರು ಅವರ ಒಂದು ಪ್ರೆಗ್ನೆನ್ಸಿ ಟೈಮ್ ಎಲ್ಲದನ್ನ ಸಂಭ್ರಮ ಪಡೆದಿದ್ದಂತಹ ಸಂದರ್ಭದಲ್ಲಿ ಇದೀಗ ಭಾವನಾ ಅವರ ಒಂದು ಮಗು ಕಳೆದುಕೊಂಡಿದ್ದಾರೆ ಅನ್ನೋದು ವಿಚಾರ ಕೇಳಿಬರ್ತಾ ಇದೆ. ಹೌದು ಸ್ನೇಹಿತರೆ, ಸೊ ಹೆರಿಗೆ ಆಗಿದೆ, 8ನೇ ತಿಂಗಳಿಗೆ ಡೆಲಿವರಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಡಾಕ್ಟ್ರು ಮುಂದಿಟ್ಟಾಗ ಸರಿ ಆಯಿತು ಅನ್ನೋದಕ್ಕೆ ಭಾವನಾ ಅವರು ಕೂಡ ಒಪ್ಕೊಳ್ತಾರೆ. ಇದರಿಂದ ಹೆರಿಗೆ ಕೂಡ ಆಗುತ್ತೆ. ತದನಂತರ ಈಗ ಮಕ್ಕಳು ಒಂದು ಡೆಲಿವರಿ ಟೈಮಲ್ಲಿ ಒಂದು ಮಗು ಹಸುನಿಗಿದೆ ಅನ್ನೋ ಒಂದು ವಿಚಾರ ಇದೀಗ ಕೇಳಿಬರ್ತಾ ಇದೆ. ಸೊ ಭಾವನಾ ಅವರು ಇಷ್ಟು ದಿನ ಒಂದು ಖುಷಿಯಲ್ಲಿದ್ದರು, ಆ ಒಂದು ತಾಯ್ತನವನ್ನು ಎಂಜಾಯ್ ಮಾಡ್ತಾ ಇದ್ರು. ಮದುವೆಯಾಗದೆಯೇ ಹೇಗೆ ತಾಯ್ತನವನ್ನು ಪಡೆದುಕೊಳ್ಬೇಕು, ಹೇಗೆ ಒಂದು ಸಾಧನೆ ಮಾಡಬಹುದು ಅನ್ನೋ ಒಂದು ವಿಚಾರಗಳನ್ನು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ತೋರಿಸ್ಕೊಟ್ಟಂಥ ವ್ಯಕ್ತಿಯವರು. ಸೊ ಎಷ್ಟೋ ಜನಕ್ಕೆ ಈ ಒಂದು ವಿಚಾರದಲ್ಲಿ ಮಾದರಿ ಅಂತ ಹೇಳ್ಬೋದು. ಎಷ್ಟೋ ಜನ 40 ದಾಟಿದ್ರೆ ಇನ್ನು ವಯಸ್ಸಾದರೆ ಮಕ್ಕಳಾಗೋದಿಲ್ಲ ಅಂತ ಎಷ್ಟೋ ಹೇಳ್ತಾ ಇರ್ತಾರೆ. ಆ ವಿಚಾರಗಳನ್ನು ನಾವು ಕೂಡ ಸುತ್ತಮುತ್ತ ಕೇಳ್ತಾ ಇರ್ತೀವಿ. ಆದರೆ ಇದನ್ನೆಲ್ಲದನ್ನ ದಾಟಿ ಇದೊಂದು ಮಾಡಬಹುದು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಂಥವ್ರು ಭಾವನಾ ರಾಮಣ್ಣ ಅವರು. ಸೊ ಇದೀಗ ಅವರ ಜೀವನದಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ. ಸೊ ಇಬ್ಬರ ಮಕ್ಕಳೇ ನಿರೀಕ್ಷೆಯಲ್ಲಿದ್ದಂತಹ ಭಾವನಾ ಅವರು ಸದ್ಯಕ್ಕೆ ಒಂದು ಮಗು ಉಳಿದಿದೆ, ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ, ಒಂದು ಮಗು ಮಾತ್ರ ಹೆರಿಗೆಯ ಸಮಯದಲ್ಲಿ ಹೋಗಿದೆ ಅನ್ನೋ ಒಂದು ವಿಚಾರವನ್ನು ಈಗ ಸ್ಪಷ್ಟಪಡಿಸಿದ್ದಾರೆ. ಸೊ ಸ್ನೇಹಿತರೆ, ಅವರಿಗೆ ಏನೇ ಆಗಲಿ ಒಂದು ಮಗು ಉಳಿಯಿತು, ಆದರೆ ಇನ್ನೊಂದು ಮಗು ಹೋಗಿರೋದು ಅದು ದುಃಖ ಇರುವಂಥದ್ದೇ. ಸೊ ಭಾವನಾ ಅವರಿಗೆ ಮನಸ್ಸು ದೇವರು ಆ ಒಂದು ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಸೊ ಇನ್ನಷ್ಟು ಅಪ್ಡೇಟ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.